ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಮಂಗಳೂರು ನಗರದ ಹೈಕೋರ್ಟ್ ಸಂಚಾರಿ ಪೀಠದ ವ್ಯಾಪ್ತಿಗೆ ಉತ್ತರ ಕನ್ನಡ ಜಿಲ್ಲೆಯನ್ನ ಸೇರಿಸುವ ಪ್ರಸ್ತಾಪನೆಗೆ ಜಿಲ್ಲೆಯ ವಕೀಲರು ಹಾಗೂ ವಿವಿಧ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಪ್ರಸ್ತುತ ಇರುವ ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಲ್ಲಿ ಇದ್ದು, ಈ ಪೀಠದ ವ್ಯಾಪ್ತಿಯಲ್ಲಿಯೇ ಕಾರ್ಯನಿರ್ವಹಿಸಬೇಕು ಅಂತ ಆಗ್ರಹ ಕೇಳಿಬಂದಿದೆ. ಹುಬ್ಬಳ್ಳಿ, ಧಾರವಾಡ ಹಾಗೂ ಕಲಬುರಗಿಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಮಂಗಳೂರಿನಲ್ಲೂ ಕೂಡ ಇಂತಹ ಪೀಠ ಸ್ಥಾಪಿಸುವ ಬೇಡಿಕೆ ಚರ್ಚೆಯಲ್ಲಿ ಇದೆ. ಈ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯನ್ನ ಮಂಗಳೂರು ಪೀಠದ ವ್ಯಾಪ್ತಿಗೆ ಸೇರಿಸುವ ಪ್ರಸ್ತಾಪದ ಕುರಿತು ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ವಿಸ್ತಾರ ಹಾಗೂ ಕರಾವಳಿ ಘಟ್ಟ ಪ್ರದೇಶಗಳ ನಡುವಿನ ಅಂತರವನ್ನ ಪರಿಗಣಿಸಿದರೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಜನರಿಗೆ ಮಂಗಳೂರು ಪೀಠ ಸಮಾನ ಅನುಕೂಲ ಒದಗಿಸದು ಎಂಬುದು ವಿರೋಧ ವ್ಯಕ್ತಪಡಿಸುತ್ತಿರುವವರ ವಾದವಾಗಿದೆ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಭಾಗದ ಜನರಿಗೆ ಧಾರವಾಡ ಹೈಕೋರ್ಟ್ ಪೀಠವೇ ಹೆಚ್ಚು ಸಮೀಪವಾಗಿದ್ದು, ಕೋರ್ಟ್ ಕೆಲಸಗಳಿಗಾಗಿ ಪ್ರಯಾಣಿಸುವಾಗ ಸಮಯ ಮತ್ತು ವೆಚ್ಚ ಉಳಿತಾಯವಾಗುತ್ತೆ ಅಂತ ವಕೀಲರು ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರು ಪೀಠದ ವ್ಯಾಪ್ತಿಗೆ ಜಿಲ್ಲೆಯನ್ನ ಸೇರಿಸಿದ್ರೆ ಉತ್ತರ ಕನ್ನಡದ ಒಳನಾಡು ಭಾಗದ ಕಕ್ಷಿದಾರರು, ಬಡವರು ಹೆಚ್ಚಿನ ದೂರ ಪ್ರಯಾಣಿಸಬೇಕಾಗಬಹುದು. ಇದರಿಂದ ನ್ಯಾಯಾಂಗ ಸೇವೆ ಪಡೆಯಲು ಹೆಚ್ಚುವರಿ ಸಮಯ ಹಾಗೂ ಆರ್ಥಿಕ ಹೊರೆ ಎದುರಾಗುವ ಸಾಧ್ಯತೆ ಇದೆ ಅಂತ ಆತಂಕ ವ್ಯಕ್ತವಾಗಿದೆ. ದಾಂಡೇಲಿ ವಕೀಲರು ಉತ್ತರ ಕನ್ನಡವನ್ನ ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸುವುದು ಸೂಕ್ತ. ಮಂಗಳೂರು ಪೀಠಕ್ಕೆ ಜಿಲ್ಲೆಯನ್ನ ಸೇರಿಸುವುದರಿಂದ ಕಕ್ಷಿದಾರಿಗೆ ಪ್ರಯಾಣದ ದೂರ, ಸಮಯ ಮತ್ತು ವೆಚ್ಚ ಹೆಚ್ಚಾಗುವ ಸಾಧ್ಯತೆ ಇದ್ದು, ಈ ಕುರಿತು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಗೂ ರಾಜ್ಯ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಜಿಲ್ಲೆಯ ಭೌಗೋಳಿಕ ಸ್ವರೂಪವನ್ನ ಗಮನದಲ್ಲಿ ಇಟ್ಟುಕೊಂಡು ಉತ್ತರ ಕನ್ನಡ ಜಿಲ್ಲೆ ಎಲ್ಲ 12 ತಾಲೂಕುಗಳ ಜನರಿಗೆ ಸಮಾನವಾಗಿ ಅನುಕೂಲವಾಗುವ ರೀತಿಯಲ್ಲಿ ಹೈಕೋರ್ಟ್ ಪೀಠದ ವ್ಯಾಪ್ತಿ ನಿಗದಿಪಡಿಸಬೇಕು ಎಂಬ ಒತ್ತಾಯ ನಮ್ಮದು. ಕರಾವಳಿ ಭಾಗಕ್ಕೆ ಪ್ರತ್ಯೇಕ ಹೈಕೋರ್ಟ್ ಪೀಠದ ಅಗತ್ಯವಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ಸ್ಥಿತಿಯನ್ನು ಕೂಡ ಪರಿಗಣಿಸಬೇಕು ಎಂಬ ಸಲಹೆ ವ್ಯಕ್ತವಾಗಿದೆ. ಆದರೆ ಅಂತಿಮವಾಗಿ ಪೀಠದ ಸ್ಥಳ ಹಾಗೂ ವ್ಯಾಪ್ತಿಯ ಕುರಿತು ನಿರ್ಧಾರ ಕೈಗೊಳ್ಳುವಾಗ ಜಿಲ್ಲೆಯ ಕರಾವಳಿ, ಮಲೆನಾಡು ಹಾಗೂ ಉತ್ತರ ಭಾಗಗಳ ಜನರಿಗೆ ನ್ಯಾಯಾಂಗ ಸೇವೆ ಸುಲಭವಾಗಿ ದೊರೆಯುವಂತೆ ದೂರ ಪ್ರಯಾಣದ ಸಮಯ ಹಾಗೂ ವೆಚ್ಚವನ್ನು ಪ್ರಮುಖವಾಗಿ ಪರಿಗಣಿಸಬೇಕು ಎಂಬ ಆಗ್ರಹ ಕೇಳಿಬಂದಿದೆ. ಉತ್ತರ ಕನ್ನಡದಂತಹ ಭೌಗೋಳಿಕವಾಗಿ ವಿಶಾಲ ಜಿಲ್ಲೆಯ ನ್ಯಾಯಾಂಗ ಸೇವೆಯ ವ್ಯಾಪ್ತಿಯನ್ನು ನಿಗದಿಪಡಿಸುವಾಗ ಜನರ ಪ್ರಯಾಣದ ಅನುಕೂಲತೆ ಹಾಗೂ ನ್ಯಾಯ ಪಡೆಯುವ ಹಕ್ಕು ಪ್ರಮುಖವಾಗಬೇಕು ಎಂಬುದು ದಾಂಡೇಲಿ ವಕೀಲರ ನಿಲುವಾಗಿದೆ. यहाँ पे कहा बहुत प्रस्ताव एक आया है कि ये कहते हुए कि मंगलूर जो भी हमारा एक हाईकोर्ट का बेंच है, जो फिलवक्त हम लोग धारवाड़ बेंच में कर रहे हैं, उसी बेंच को अब एक प्रस्ताव आया है कि मंगलूर बेंच में करा जाए और हमारा उत्तर कन्नड़ा जुरिस्डिक्शन जो भी है उसको मैंगलोर डाला जाए, मैंगलोर बेंच के लिए, और धारवाड़ बेंच में ना रहे. इससे बहुत सारे लोगों को तकलीफ होगा, बिकॉज जो भी गरीब हैं उनको ये जो डिस्टेंस कवर करना है उससे भी बहुत ज़्यादा तकलीफ होने वाला है. बिकॉज अगर आप देखा जाए तो यहाँ से धारवाड़ तक का डिस्टेंस बहुत ही कम है, उत्तर कन्नड़ा से धारवाड़ तक का. एक दिन में कोई भी इंसान जाके वापस आ सकता है, बट उसी टाइम पे अगर उन्हें मैंगलोर जाना पड़े तो वो डिस्टेंस कवर करने और 1 से 2 या 3 दिन लग सकते हैं, जहाँ पे उनको रहने का खर्चा पड़ेगा, जो जाके खाने पीने का खर्चा पड़ेगा. ये छोटे छोटे चीज़ों को अगर हम लोग नज़र रखें तो हर एक इंसान को इससे बहुत ज़्यादा तकलीफ होने वाला है. हमारे गरीब लोग हैं, मैक्सिमम गरीब लोग होते हैं, रईतर होते हैं, जिनका लैंड मैटर्स होंगे या फिर कोई और छोटा मोटा मैटर होगा जिसको लोग हाईकोर्ट में जाके एक स्टे ऑर्डर भी लेना चाहते हैं, तो भी उनको बहुत ज़्यादा तकलीफ होने वाली है. तो हमारा इससे सबसे जो भी इससे लिंक्ड हैं, जैसे कि CM साहब से एंड हमारे चीफ जस्टिस साहब से, एंड जो भी इससे और लोग जुड़े हुए हैं, गवर्नर से, एंड जो भी इससे लोग जुड़े हुए हैं, इनसे यही हमारी दरख्वास्त है कि उसे प्लीज़ आप मंगलूर बेंच ना करें और बल्कि धारवाड़ बेंच में ही रहने दें, जिससे उत्तर कन्नड़ा लोगों का हर एक का भला होगा. थैंक यू. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮೂಲಗಳಿಂದ ಏನು ಮಾಹಿತಿ ಬರ್ತಾ ಇದೆ, ಧಾರವಾಡ ಏನು ಮಾನ್ಯ ಉಚ್ಚ ನ್ಯಾಯಾಲಯದ ಹೈಕೋರ್ಟ್ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡುವಂಥ ಏನು ಪ್ರಸ್ತಾಪ ಇದೆ, ಅದಕ್ಕೆ ನಮ್ಮ ಭಾಗದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಯಾವುದೇ ವಿರೋಧವಿಲ್ಲ. ಆದರೆ ಇವತ್ತು ಪ್ರಸ್ತಾಪದಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯನ್ನು, ಕರಾವಳಿ ಭಾಗವನ್ನು ಮಂಗಳೂರು ಪೀಠಕ್ಕೆ ಏನು ಸೇರಿಸಲಿಕ್ಕೆ ಹೋಗ್ತಾ ಇದ್ದಾರೆ, ಇದು ನಮಗೆ ತೊಂದರೆಯನ್ನು ಉಂಟು ಮಾಡುವಂಥ ವಿಚಾರ.
ಈಗಾಗಲೇ ಇಡೀ ಜಿಲ್ಲೆಯಾದ್ಯಂತ ಹೋರಾಟಗಳು ಪ್ರಾರಂಭವಾಗಿವೆ. ನಾವು ಈಗೆಲ್ಲ ನೋಡ್ತಾ ಇದ್ದೇವೆ, ಮಂಗಳೂರು ಕರಾವಳಿ ಜಿಲ್ಲೆಯಿಂದ ಸುಮಾರು 350ರಿಂದ 450 ಕಿಲೋಮೀಟರ್ಗಳವರೆಗೆ ನಾವು ಪ್ರಯಾಣ ಮಾಡಿಕೊಂಡು ಮಂಗಳೂರಿಗೆ ತಲುಪಬೇಕಾಗುವಂಥ ಒಂದು ಸ್ಥಿತಿ. ಆದರೆ ಧಾರವಾಡ ಹೈಕೋರ್ಟಿನ ಏನು ಪೀಠ ಇದೆ, ಈ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಕೇವಲ ಒಂದು ದಿನದಲ್ಲಿ ಹೋಗಿ ತಮ್ಮ ಒಂದು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಮುಂದೆ ಆ ಪ್ರಕರಣಗಳಲ್ಲಿ ಪರಿಹಾರವನ್ನು ಪಡೀಲಿಕ್ಕೆ ಎಲ್ಲ ಅವಕಾಶಗಳು ಇವೆ. ಇದು ಜನರಿಗೆ ಸುಲಭವಾಗಿರುವಂಥದ್ದು, ಅವರ ಹಣ ಉಳಿತಾಯ ಆಗುವಂಥದ್ದು, ಅವರ ಸಮಯ ಉಳಿತಾಯ ಆಗುವಂಥದ್ದು. ಹಾಗಾಗಿ ಈ ಒಂದು ಜನರ ವಿರೋಧಕ್ಕೆ ಯಾಕೆ ಇವತ್ತು ಎಲ್ಲ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಹೋರಾಟಗಳು ಆಗ್ತಾ ಇದ್ದಾವೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಕಕ್ಷಿದಾರರಿಗೆ, ರೈತರಿಗೆ, ಬಡವರಿಗೆ ತುಂಬ ದಾಯಕ ಆಗುವಂಥ ಎಲ್ಲ ಸಾಧ್ಯತೆಗಳು ಆಗುವಂಥ ಎಲ್ಲ ಸಂದರ್ಭಗಳು ಒದಗಿ ಬಂದಿವೆ. ಹಾಗಾಗಿ ನಾವು ಇಲ್ಲಿ ಭಾಗದ ವಕೀಲರಷ್ಟೇ ಅಲ್ಲ, ಜನರ ಅಭಿಪ್ರಾಯದೊಂದಿಗೆ ಇವತ್ತು ನಾವು ಇದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ದಯಮಾಡಿ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಇವರು ತಕ್ಷಣ ಇದನ್ನು ಪರಿಶೀಲಿಸಿ ಇದಕ್ಕೆ ಜನರ ಆಕ್ರೋಶಕ್ಕೆ ಯಾವುದೇ ರೀತಿಯಿಂದಲೂ ಕಾರಣ ಆಗದಂತೆ ಉತ್ತರ ಕನ್ನಡ ಏನು ಜಿಲ್ಲೆ ಇವತ್ತು ಮಾನ್ಯ ಹೈಕೋರ್ಟಿನ ಏನು ಪೀಠ ಇದೆ ಧಾರವಾಡದಲ್ಲಿ, ಅಲ್ಲೇ ನಮ್ಮ ಕ್ಷೇತ್ರ ವ್ಯಾಪ್ತಿಯನ್ನು ತಾವು ಇಡಬೇಕು. ಮತ್ತು ಇದೇ ಎಲ್ಲ ಜನರಿಗೆ ಅನುಕೂಲಕರ ವಾತಾವರಣ ಹಾಗೂ ಎಲ್ಲರೂ ಕೂಡ ಪರಿಹಾರವನ್ನು ಕೂಡ ಪಡೀಲಿಕ್ಕೆ ಇದೇ ಒಂದು ಅತ್ಯುನ್ನತ ಉತ್ತಮ ದಾರಿ ಅನ್ನುವಂಥದ್ದನ್ನು ನಾನು ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಈ ಒಂದು ಪ್ರಸ್ತಾಪಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ರತ್ನದೀಪ ಅಂತ ಹೇಳಿ, ದಾಂಡೇಲಿ ವಕೀಲರು. ಇವತ್ತು ಎಲ್ಲ ಮಾಧ್ಯಮಗಳ ಮುಖಾಂತರ ಇವತ್ತು ಹೈಕೋರ್ಟ್ ಪೀಠ ಮಂಗಳೂರಲ್ಲಿ ಒಂದು ಪೀಠವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಅದರ ಸ್ಥಾಪನೆ ಮಾಡುವುದು ಹೈಕೋರ್ಟಲ್ಲಿ ಮಂಗಳೂರಲ್ಲಿ ಸ್ಥಾಪನೆ ಮಾಡುವುದು ಸ್ವಾಗತಕರನೇ. ಆದರೆ ಉತ್ತರ ಕನ್ನಡ ಜಿಲ್ಲೆಯನ್ನು ಮಂಗಳೂರಿಗೆ ಸೇರಿಸುವುದು ಎಲ್ಲೋ ಒಂದು ಕಡೆ ಆತಂಕವನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ತಾಲೂಕುಗಳು ಧಾರವಾಡ ಸಮೀಪ ಇರೋದ್ರಿಂದ ಧಾರವಾಡಲ್ಲಿನೇ ಮುಂದುವರಿಸಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಪೀಠಕ್ಕೆ ಸೇರಿಸಬಾರ್ದು ಅಂತೇಳಿ ನಮ್ಮ ವಿರೋಧವಿದೆ. ಹಾಗಾಗಿ ಇವತ್ತೇನು ಎಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಅದರ ಭಾಗವಾಗಿ ಇವತ್ತು ನಾವು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯನ್ನು ಯಾವುದೇ ಕಾರಣಕ್ಕೂ ಮಂಗಳೂರು ಪೀಠಕ್ಕೆ ಸೇರಿಸಬಾರ್ದು ಅಂತ ನನ್ನ ಮಾತು. ಸಾದಿಕ್ ಮುಲ್ಲಾ, ದಾಂಡೇಲಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.